ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, ಅದೆಂಥ ರೋಗ ಆದರೂ ಆಗಲಿ, ಹೈಲಿ ಕಾಂಪ್ಲಿಕೇಟೆಡ್ ಡಿಸೀಸ್, ಆ ರೋಗ ಅಲ್ಲ ಸರಿ ಹೋಗ್ತಕ್ಕಂಥ ಒಂದು ದೇವಸ್ಥಾನ. ಆ ದೇವರ ದರ್ಶನ ಮಾಡಿ ಬಂದರೆ ಎಂಥ ರೋಗಗಳಿದ್ರೂ ಸರಿ, ಅದು ಆ ರೋಗದಿಂದ ಗುಣಮುಖರಾಗ್ತಾರೆ ಅಂತ. ಆಯುಷ್ಯ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಅಷ್ಟೈಶ್ವರ್ಯನೂ ಸಿಗುತ್ತೆ ಈ ದೇವಸ್ಥಾನ. ಇದ್ರ ಬಗ್ಗೆ ಮಾತಾಡೋಕೆ ಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ, ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣ. ಈ ದೇವಸ್ಥಾನ ಇರೋದು ಬಂದು ತಿರುವಾರೂರು ಡಿಸ್ಟಿಕ್. ಗೂಗಲಲ್ಲಿ ಸರ್ಚ್ ಮಾಡಿ, ತಿರುಮೈಚೂರ್ ಲಲಿತಾಂಬಿಕಾ ಟೆಂಪಲ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ, ನಿಮಗೆ ಸಿಗುತ್ತೆ. ಈ ದೇವರ ದರ್ಶನ ಮಾಡಿ, ಅಮ್ಮನವ್ರ ದರ್ಶನ ಮಾಡಿ. ಭಾರಿ ವಿಶೇಷವಾದಂಥ ಅಮ್ಮನವರು. ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮದು ರೀಲ್ಸು ಯೂಟ್ಯೂಬಲ್ಲೆಲ್ಲ 2 ನಿಮಿಷ 5 ನಿಮಿಷ ಅಷ್ಟೇ ಮಾತಾಡೋಕ್ಕಾಗೋದು. ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ರಿ ಅಂದರೆ ಅಲ್ಲಿರೋ ಪಂಡಿತರ ಹತ್ರ ಕುಳಿತುಕೊಂಡು ಮಾತಾಡಿ, ಇದ್ರ ವಿಶೇಷತೆ ಹೇಳಿ ಅಂತ. ಮಿನಿಮಮ್ 10 ನಿಮಿಷ ಅರ್ಧ ಗಂಟೆ ಹೇಳ್ತಾರೆ ಅದ್ರ ಬಗ್ಗೆ ವಿಶೇಷ. 51 ಶಕ್ತಿಪೀಠಗಳಲ್ಲಿ ಮೊದಲನೇ ಶಕ್ತಿಪೀಠ ಅಂತ ಇದನ್ನು ಕರೆಯಲ್ಪಡುತ್ತೆ. ಲಲಿತ ಸಹಸ್ರನಾಮ ಮೊದಲು ಕಂಡದ್ದು ಅಲ್ಲಿ ಅಂತ ತೋರಿದ್ದು, ಲಲಿತ ಸಹಸ್ರನಾಮ ತೋರಿದ್ದು ಅಲ್ಲಿ. ಅಲ್ಲಿ ಅಮ್ಮನವರು ಕಾಲಿಗೆ ಗೆಜ್ಜೆ ಹಾಕಿರ್ತಾರೆ. ಎಲ್ಲರೂ ಗೆಜ್ಜೆ ಎಲ್ಲ ಶಿಲೆಯೆಲ್ಲ ಕೆತ್ತಿರ್ತಾರಲ್ಲ, ಈಗ ಹಂಗಲ್ಲ, ಅಮ್ಮನವ್ರಿಗೆ ಸಪ್ರೇಟಾಗಿ ಒಂದು ಕಾಲಿಗೆ ಗೆಜ್ಜೆ ಹಾಕಿರ್ತಾರೆ. ಇಲ್ಲಿ ಪೆರಂಡೈ ಸೊಪ್ಪು ಅಂತ ಒಂದು ಬರುತ್ತೆ. ಆ ಪೆರಂಡೈ ಸೊಪ್ಪಿನಲ್ಲಿ ನೈವೇದ್ಯ ಮಾಡಿ, ಅನ್ನ ಮಾಡಿ ನೈವೇದ್ಯ ಮಾಡಿ ಅಮ್ಮನವ್ರಿಗೆ ಅದನ್ನು ಕೊಡ್ತಾರೆ. ಅದನ್ನು ನೀವು ತಿಂದ್ರಿ ಅಂದರೆ ನಿಮಗೆ ಎಂಥ ರೋಗ ಇರಲಿ, ಎಂಥ ಡಿಸೀಸ್, ಹೈಲಿ ಕಾಂಪ್ಲಿಕೇಟೆಡ್ ಡಿಸೀಸ್, ಈವನ್ ಕ್ಯಾನ್ಸರ್ ಅದು ಇದು ಏನೇನೋ ಬರುತ್ತೆ ಮೆಡಿಕಲಲ್ಲಿ, ಆ ಥರ ತೀರದೇ ಇರತಕ್ಕಂಥ ರೋಗಗಳು, ಅದು ಚರ್ಮ ರೋಗ ಆಗ್ಬೋದು, ಒಳಗಡೆ ಇರೋ ಆರ್ಗನ್ಸ್ ಆಗ್ಬೋದು, ಎಲ್ಲ ರೋಗಗಳಿಂದ ವಿಮುಕ್ತಿ ಆಗುತ್ತೆ ಆ ಪೆರಂಡೈ ಸಾಧಂ ನೈವೇದ್ಯ ತಗೊಂಡ್ರೆ. ಮಧ್ಯಾಹ್ನ 12 ಗಂಟೆ 12:30 ದೇವಸ್ಥಾನ ಕ್ಲೋಸ್ ಮಾಡೋದು, ಮಧ್ಯಾಹ್ನ 12 ಗಂಟೆ. ಆ ಸಮಯದಲ್ಲಿ ಕೊಡ್ಬೋದು, ಪ್ರತಿದಿನ ಕೊಡ್ತಾರ ಇಲ್ವಾ ಕೇಳಿಕೊಂಡು ತಗೊಳ್ಳಿ. ಅದೇ ರೀತಿ ರಾತ್ರಿ ಆ ದೇವಸ್ಥಾನದಲ್ಲಿ 8 ಗಂಟೆ 8:30ಗೆ ದೇವಸ್ಥಾನ ಕ್ಲೋಸ್ ಮಾಡುವಾಗ ಸೀರಗ ಸಾಂಬ ರೈಸ್ ಅಂತ ಬರುತ್ತೆ, ಅಕ್ಕಿ, ಪುರಾತನವಾದಂಥ ಅಕ್ಕಿ. ಇವಾಗ ನಮ್ಮ ಕಡೆ ಎಲ್ಲ ಇರ್ತಿತ್ತಲ್ಲ ಕಪ್ಪು ಅಕ್ಕಿ, ಬ್ರೌನ್ ರೈಸ್ ಅಂತಲ್ಲ, ಆ ಥರ ಸೀರಗ ಸಾಂಬ ಅಕ್ಕಿ, ಅದರಲ್ಲಿ ಮಾಡಿರ್ತಕ್ಕಂಥ ಒಂದು ನೈವೇದ್ಯ ಪ್ರಸಾದ ಕೊಡ್ತಾರೆ. ಅದನ್ನು ತಿಂದರೆ ನಿಮ್ಗೆ ಏನೇ ಒಂದು ತೊಂದರೆಗಳಿದ್ರು ಕೂಡ ಸರಿ ಹೋಗುತ್ತೆ ಅಂತ. ಅದರಿಂದ ತಪ್ಪದೆ ಈ ದೇವರ ದರ್ಶನ ಮಾಡಿ. ಮೇಘನಾಥ ಸ್ವಾಮಿ ದೇವರು, ಆ ಲಲಿತಾಂಬಿಕೆ ಅಮ್ಮನವರು, ಆ ಅಮ್ಮನವ್ರನ್ನ ದರ್ಶನ ಮಾಡಿದ್ರಿ ಅಂದರೆ ಆಯುರಾರೋಗ್ಯ, ಅಷ್ಟೈಶ್ವರ್ಯ ಕೂಡ ಲಭಿಸುತ್ತೆ. ಹಣಕಾಸಿನಲ್ಲಿ ಕೂಡ ಅಷ್ಟೈಶ್ವರ್ಯ ಲಭಿಸುತ್ತೆ. ತಪ್ಪದೆ ಹೋಗಿ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಓಕೆ, ರೈಟ್. ಅದು ಬಿಟ್ಟು ಬಹಳಷ್ಟು ಜನ ಗುರುಗಳೇ ವ್ಯಾಪಾರ ಮಾಡ್ತಾ ಇದ್ದೀವಿ, ವ್ಯಾಪಾರದಲ್ಲಿ ವೃದ್ಧಿ ಇಲ್ಲ, ಹಣಕಾಸಿನ ಸಮಸ್ಯೆ ಜಾಸ್ತಿ ಬರ್ತಾ ಇದೆ, ವ್ಯಾಪಾರದಲ್ಲಿ ಏಳಿಗೆ ಆಗಬೇಕು, ಅದಕ್ಕೆ ಏನು ಮಾಡಬೇಕು? ನಮ್ಮಲ್ಲಿ ವ್ಯಾಪಾರ ವೃದ್ಧಿ ಯಂತ್ರ, ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ ವ್ಯಾಪಾರ ವೃದ್ಧಿ ಯಂತ್ರವನ್ನು ಎನರ್ಜೈಸ್ ಮಾಡಿ, ಅದೇ ರೀತಿ 5 ರಾಜಕವಡಿಗಳು, ರಾಜಕವಡಿನ ನೀವು ಇಟ್ಟು ಪೂಜೆ ಮಾಡೋದಕ್ಕೆ, ಮನೇಲಿಟ್ಟು ವ್ಯಾಪಾರದ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಅದಿದ್ದರೆ, ವ್ಯಾಪಾರ ವೃದ್ಧಿ ಯಂತ್ರದ ಜೊತೆಗೆ 5 ರಾಜಕವಡಿಗಳಿದ್ರೆ ನೀವು ವ್ಯಾಪಾರದಲ್ಲಿ ರಾಜರ ಥರ ಇರ್ತೀರಾ. ಸೊ ರಾಜ ವ್ಯಾಪಾರಿ ಆಗ್ತೀರಾ ಅನ್ನೋದ್ರಿಂದ ಅದನ್ನು ಎನರ್ಜೈಸ್ ಮಾಡಿ ಕೊಡ್ತಿದ್ದೀವಿ. ಈ ಕೂಡಲೇ ನೀವು ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವ್ಯಾಪಾರ ವೃದ್ಧಿ ಯಂತ್ರ ರಾಜಕೋಡಿ ಇದನ್ನು ಬುಕ್ ಮಾಡ್ಕೊಳ್ಳಿ. ಸೊ ನಾವು ಅದನ್ನು ಎನರ್ಜೈಸ್ ಮಾಡಿ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ಕಳಿಸ್ತೀವಿ. ನೀವು ಇದನ್ನು ವ್ಯಾಪಾರ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ, ವ್ಯಾಪಾರದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಆಗಲಿ, ಅದು ಹಣಕಾಸಿನ ಸಮಸ್ಯೆ ಆಗ್ಬೋದು, ಜನ ಕಸ್ಟಮರ್ಸ್ ಬರದೆ ಕಮ್ಮಿ ಆಗೋದಾಗ್ಬೋದು, ಇವೆಲ್ಲವೂ ಹೋಗಿ ರಾಜವಶ್ಯ ನಿಮಗೆ ಉಂಟಾಗುತ್ತೆ. ರಾಜಕವಡಿ ಇಡೋದ್ರಿಂದ ವ್ಯಾಪಾರ ವೃದ್ಧಿ ತಾಮ್ರದಲ್ಲಿ ಇರ್ತಕ್ಕಂಥ ಯಂತ್ರ, ಅದು ನಿಮಗೆ ವ್ಯಾಪಾರದಲ್ಲಿ ಇನ್ನೂ ಹೆಚ್ಚೆಚ್ಚು ಏಳಿಗೆ ಮಾಡೋದಕ್ಕೆ ಅದು ಸಹಾಯಕಾರಿಯಾಗುತ್ತೆ. ಈ ಕೂಡಲೇ ಬುಕ್ ಮಾಡ್ಕೊಳ್ಳಿ, ತರಿಸ್ಕೊಳ್ಳಿ, ವ್ಯಾಪಾರದಲ್ಲಿ ವೃದ್ಧಿಯಾಗಿ ಅಂತ ಹೇಳ್ತಾ, ಇನ್ನೊಂದು ವಿಷಯ, ನಾವು 29ನೇ ತಾರೀಕು ಮಾರ್ಚ್ ಭಾನುವಾರ ಹೈದ್ರಾಬಾದ್ ಬರ್ತಾ ಇದ್ದೀವಿ. ಸೊ ಯಾರ್ಯಾರು ನಮ್ಮನ್ನು ಹೈದ್ರಾಬಾದಲ್ಲಿ 1-to-1 ಕನ್ಸಲ್ಟೇಷನ್ ಮಾಡಬೇಕು ಅಂತ ಇಷ್ಟಪಡ್ತೀರೋ, ನೀವು ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೋದು. ಓಕೆ, ಸೊ ಪಂಚಗುಟ್ಟ ಹೈದ್ರಾಬಾದಲ್ಲಿ ಇರ್ತೀವಿ ನಾವು ಭಾನುವಾರ.
ಸೊ ನಿಮ್ಮ ಎಜುಕೇಷನ್ ಬಗ್ಗೆ, ಕೆರಿಯರ್ ಬಗ್ಗೆ, ಫ್ಯಾಮಿಲಿ ಪ್ರೋಗ್ರೆಸ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ನೀವು ಕನ್ಸಲ್ಟ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಲಕ್ಕಿ ಮೊಬೈಲ್ ನಂಬರು, ಲಕ್ಕಿ ಕಲರ್ಸು, ಯಾವ ಲಕ್ಕಿ ಡೈರೆಕ್ಷನ್ಸಲ್ಲಿ ಹೋದರೆ ಒಳ್ಳೆಯದು, ವ್ಯಾಪಾರದಲ್ಲಿ ಯಾವ ಥರ ವಿಸಿಟಿಂಗ್ ಕಾರ್ಡು ಲೋಗೋ ಇದ್ದರೆ ಒಳ್ಳೆಯದು. ಸೊ ಇದ್ರ ಬಗ್ಗೆ ನಿಮ್ಮ ಕಾರ್ ನಂಬರು, ಮೊಬೈಲ್ ನಂಬರು, ಇದು ಎಲ್ಲದ್ರ ಬಗ್ಗೆ ಕೂಡ ನ್ಯೂಮರಾಲಜಿ, ಅಸ್ಟ್ರಾಲಜಿ, ವಾಸ್ತು ರಿಲೇಟೆಡ್ ನನ್ನ 1-to-1 ಪಂಚಗುಟ್ಟ ಹೈದರಾಬಾದಲ್ಲಿ ಬಂದು ಭೇಟಿ ಮಾಡ್ಬೋದು. ಈ ಕೂಡಲೇ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾವು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಭಾಳಷ್ಟು ಜನ ಗುರುಗಳೇ ಅಲ್ಲಿ ಹೋದ್ವಿ, ಕನ್ಸಲ್ಟ್ ಮಾಡಿದ್ವಿ, ಇಲ್ಲಿ ಹೋಗಿ ಕನ್ಸಲ್ಟ್ ಮಾಡಿದ್ವಿ, ಕನ್ಸಲ್ಟೇಷನ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ, ಯಾವ ಕನ್ಸಲ್ಟೇಷನ್ಲಿಂದನೂ ನಮಗೆ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿಲ್ಲ ಅಂತ ಅನ್ನೋರಿಗೆ ಈ ವರ್ಕ್ಶಾಪ್ ಸಹಾಯಕಾರಿಯಾಗುತ್ತೆ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ 3 ದಿನದ ವರ್ಕ್ಶಾಪ್ ಜೂನ್ 5, ಜೂನ್ 6, ಜೂನ್ 7 ಶುಕ್ರವಾರ, ಶನಿವಾರ, ಭಾನುವಾರ ಹೈದರಾಬಾದಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಜೂನ್ 19, 20, 21 ವೈಜಾಗ್ನಲ್ಲಿ ಮಾಡ್ತಿದ್ವಿ. ಯಾರ್ಯಾರು ನೊಂದಿದ್ದೀರಾ, ನನಗೆ ಸಾಕಪ್ಪ ಅಸ್ಟ್ರಾಲಜಿ ವಾಸ್ತು ಇದ್ರ ಸವಾಸನೆ ಬೇಡ, ಹಣೆ ಬರ ಇದ್ದಂಗೆ ಆಗಲಿ ಅನ್ನೋರ್ಗೇ ಈ ಕೋರ್ಸ್ ಇರೋದು. ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕೋರ್ಸ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಬನ್ನಿ. ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ನಿಮ್ಮದು ಮಾತ್ರ ಅಲ್ಲ, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದು 100% ಸತ್ಯ. ಅದೇ ರೀತಿ ನೀವು ಇದನ್ನು ಕಲ್ತ್ಕೊಂಡು ಇದನ್ನು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದ್ರೆ ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್ ಕೂಡ ಆಗುತ್ತೆ. ಬುಕ್ ಮಾಡಿಕೊಂಡು ವರ್ಕ್ಶಾಪಿಗೆ ಬನ್ನಿ. ಅದರಲ್ಲಿ ನಾವು 4 ವಾಲ್ಯೂಮ್ ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ವಾಲ್ಯೂಮ್ 1, ವಾಲ್ಯೂಮ್ 2, ಆಮೇಲೆ ವಾಲ್ಯೂಮ್ 3, ಆಮೇಲೆ ವಾಲ್ಯೂಮ್ 4 ವಾಲ್ಯೂಮ್ ಪುಸ್ತಕಗಳನ್ನ ಕೂಡ ನಿಮಗೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಈ ವರ್ಕ್ಶಾಪಲ್ಲಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ನಾಡಿ ಜ್ಯೋತಿಷ್ಯ, ಸಾಲ್ಡಿಯನ್ ನ್ಯೂಮರಾಲಜಿ, ವೇದಿಕ್ ವಾಸ್ತು, ಪಾಮ್ ಹಿಸ್ಟ್ರಿ, ಟಾರೆಟ್ ಪಿಕ್ಚರ್ ಹೇಗಿರುತ್ತೆ, ಪಿರಮಿಡ್ ನೇಮ್ ನಂಬರ್ಸ್ ಹೇಗಿರುತ್ತೆ, ಕಾಲಿಂಗ್ ನೇಮ್ ನಂಬರ್ ಹೇಗೆ, ಹಾರಿಸೆಂಟಲ್ ವ್ಯಾಲ್ಯೂ ಹೇಗೆ ನೇಮ್ ನಂಬರ್ ಇರುತ್ತೆ, ಎಲ್ಲದ್ರ ಬಗ್ಗೆ ಡೀಟೇಲ್ ಇದೆ. ಇದ್ರ ಜೊತೆಗೆ 4ನೇದಾಗಿ ಕುಂಡಲಿನಿ ಯೋಗ ದೀಕ್ಷೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಆಗ್ನ ಚಕ್ರನ ಆಕ್ಟಿವೇಟ್ ಮಾಡೋದು, ಸಹಸ್ರ ಚಕ್ರನ ಆಕ್ಟಿವೇಟ್ ಮಾಡಿ, ಓಕೆ, ಈ 2 ಚಕ್ರಗಳನ್ನು ಆಕ್ಟಿವೇಟ್ ಮಾಡಿ ಕೊಡ್ತಿದ್ದೀವಿ. ಸೊ ಕುಂಡಲಿನಿ ಯೋಗ ಕಲಿತಕ್ಕಂಥದ್ದಕ್ಕೆ ಇದೊಂದು ಸುವರ್ಣ ಅವಕಾಶ. ಇದನ್ನು ನೀವು ಕಲ್ತ್ರಿ ಅಂದರೆ, ಕುಂಡಲಿನಿ ಯೋಗ ಮಾಡೋದು ಪ್ರಾರಂಭಿಸಿದ್ರಿ ಅಂದರೆ ಬ್ರಹ್ಮ ರಹಸ್ಯವನ್ನೇ ಅರ್ಥಕೋಬಹುದು ಅಂತ. ಅದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಇದೊಂದು ವಿಶೇಷ. ಇದ್ರ ಜೊತೆಗೆ ವಾಮಾಚಾರದಿಂದ ಹೊರಬರೋದು ಹೇಗೆ, ನಿಮ್ಮ ಮೇಲೆ ಯಾರೇ ಆಗಲಿ, ನಿಮ್ಮ ಕುಟುಂಬದವ್ರ ಮೇಲೆ, ನಿಮ್ಮ ಮೇಲೆ ಯಾವ್ದಾದ್ರು ತಂತ್ರ ಪ್ರಯೋಗ ಮಾಡಿದ್ದಾರೆ, ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಅಂದರೆ ಅದರಿಂದ ಹೊರಬರೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಡ್ತೀವಿ. ತುಂಬ ಮುಖ್ಯ. ಇವತ್ತಿನ ದಿನಗಳಲ್ಲಿ ನೀವು ಸ್ವಲ್ಪ ಒಂದು ವ್ಯಾಪಾರ ಮಾಡಿಕೊಂಡು, ಒಂದು ಹಣಕಾಸು ಮಾಡಿಕೊಂಡು, ಒಂದು ಮನೆ ಕಟ್ಕೊಂಡು ಈ ಥರ ಎಲ್ಲ ಇದ್ರೆ ಬಿಡೋದೇ ಇಲ್ಲ. ಏನಾದರೂ ಒಂದು ವಾಮಾಚಾರ ಮಾಡಿ ನಿಮ್ಮನ್ನು ಕಟ್ಟಾಕ್ತಾರೆ, ಲಕ್ಷ್ಮೀ ಬಂಧನ ಮಾಡ್ತಾರೆ. ಎಷ್ಟೋ ಜನ ಫಸ್ಟ್ ಕ್ಲಾಸಾಗಿತ್ತು ಬಿಸ್ನೆಸ್, ಇದು ಈ ನಡುವೆ ಏನಾದ್ರು ಈ ಥರ ಆಗ್ತಿದೆ ಅಂತೇಳಿ, ಏನು ಕಾರಣದಿಂದ ಆಗುತ್ತಿದೆ ಅಂತ ಗೊತ್ತಿಲ್ಲದೆ ಭಾಳಷ್ಟು ಜನ ಕನ್ಫ್ಯೂಷನ್ ಆಗಿರ್ತೀರ. ಅವ್ರಿಗೆ ಈ ಕೋರ್ಸ್ ತುಂಬ ಉಪಯೋಗ ಆಗುತ್ತೆ. ಲಿಮಿಟೆಡ್ ಸೀಟ್ಸ್ ಇದೆ, 14 ಸೀಟ್ ಮೇಲೆ ಇಲ್ಲ, 14 ಮಿನಿಮಮ್, 24 ಮ್ಯಾಕ್ಸಿಮಮ್, 24 ಸೀಟೇ ಮ್ಯಾಕ್ಸಿಮಮ್. ಅದರಿಂದ ಈ ಕೂಡಲೇ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.